ಎಲ್ಲಿ ಕೃಷಿಕ ನಗುತ್ತಾನೋ ಅಲ್ಲಿ ದೇಶ ನಗುತ್ತದೆ. ಎಲ್ಲಿ ಕೃಷಿಕ ದುಃಖದಲ್ಲಿರುತ್ತಾನೋ ಅಲ್ಲಿ ದೇಶವು ದುಃಖದಲ್ಲಿರುತ್ತದೆ. ಕೃಷಿಕರನ್ನ ನಗುವಿನ ಕಡೆಗೆ ಕೊಂಡೊಯ್ಯುವ ಕಾರ್ಯ ವಿಎಸ್ಎಸ್ಗಳು ಮಾಡುತ್ತವೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ, ಅಫೆಕ್ಸ್ ಬ್ಯಾಂಕ್ನ ನಿರ್ದೇಶಕರಾದ ಶಿವರಾಮ್ ಹೆಬ್ಬಾರ್ ಹೇಳಿದರು. ಕುಮಟಾ ತಾಲೂಕಿನ ವಾಲ್ಗಳ್ಳಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ವಾಲ್ಗಳ್ಳಿ ಇದರ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಅವರು, ಈ ದೇಶ ಅನ್ನದಾತ, ರೈತ ಮತ್ತು ದೇಶ ಕಾಯುವ ಸೈನಿಕ ಇಬ್ಬರನ್ನು ಮಾತ್ರ ಗೌರವಿಸುತ್ತದೆ. ಎಲ್ಲಿ ಸಹಕಾರಿ ಕ್ಷೇತ್ರದ ಜೀವಂತಿಕೆ ಉಳಿಯುವುದಿಲ್ಲವೋ ಅಲ್ಲಿಯೇ ರೈತರು ಜೀವವಂತವಾಗಿರಲು ಸಾಧ್ಯವಿಲ್ಲ. ದಿವಂಗತ ರಾಮಕೃಷ್ಣ ಹೆಗಡೆಯವರ ಕಾಲದಿಂದ ಹಿಡಿದು ಅಜ್ಜಿ ಬಾಳ ಹೆಗಡೆ, RS ಭಾಗವತ್, ಕಡವೆ ಹೆಗಡೆ ಹೀಗೆ ಅನೇಕರು ಸಹಕಾರಿ ಕ್ಷೇತ್ರವನ್ನು ಬಹಳ ಎತ್ತರದಿಂದ ಬೆಳೆಸಿಕೊಂಡು ಬಂದಿದ್ದಾರೆ. ಸಹಕಾರಿ ರಂಗದಲ್ಲಿ ನಿರ್ವಂಚನೆ, ಪ್ರಾಮಾಣಿಕತೆ ಎಂಬ ಓರೆಗಳನ್ನು ಹಚ್ಚಿ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ ಇಂದು ಸಹಕಾರಿ ಕ್ಷೇತ್ರ ಜೀವಂತಿಕೆಯನ್ನು ಕಾಯ್ದುಕೊಂಡು ಬಂದಿದೆ ಎಂದರು. ಈ ಜಿಲ್ಲೆ ರೈತಾಪಿ ಸಮುದಾಯ ಎತ್ತರಕ್ಕೆ ಹೋಗಬೇಕು. ಎಲ್ಲಿ ಕೃಷಿಕ ಜೀವಂತವಾಗಿರ್ತಾನೆ, ಎಲ್ಲಿ ಕೃಷಿಕ ನಗುತ್ತಾನೆ ದೇಶ ನಗತ್ತೆ. ಎಲ್ಲಿ ಕೃಷಿಕ ದುಃಖದಲ್ಲಿರ್ತಾನೆ ದೇಶವೂ ದುಃಖದಲ್ಲಿರುತ್ತೆ. ಯಾವೆಲ್ಲ ಶ್ರೀಮಂತರು ಏನೆಲ್ಲ ಗಳಿಸಬಹುದು, ಆದರೆ ಕೃಷಿಕ ಇಲ್ಲ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಟಾಟಾ, ಬಿರ್ಲಾ, ಅಂಬಾನಿ, ತಾಪನಂಥ ಮಹಾದ ಶ್ರೀಮಂತರು ಕೋಟಿ ರೂಪಾಯಿನ ಗಂಟೆಗೆ ದುಡಿಬಹುದು. ಆದ ಕಡೆಯದಾಗಿ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಕೃಷಿಕ ತಾನು ಮಣ್ಣಲ್ಲಿ ಹೋಗಿ ಬೆಳೆ ಬೆಳೆದದ್ದನ್ನು ಊಟ ಮಾಡಬೇಕೆ ಹೊರತು ಬಂಗಾರವನ್ನು ದುಡ್ಡನ್ನು ಊಟ ಮಾಡಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿಯೇ ಈ ದೇಶಕ್ಕೆ ಅನ್ನದಾತನ ಬಗ್ಗೆ ವಿಶೇಷವಾದಂಥ ಗೌರವ ಇದೆ. ಈ ದೇಶ ಎರಡು ಮಂದಿಯನ್ನು ಗೌರವಿಸಬೇಕು ಕೂಡ. ಒಂದು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಕೃಷಿಕ, ಮತ್ತೊಬ್ಬ ದೇಶವನ್ನು ಕಾಯ್ತಕ್ಕಂಥ ಸೈನಿಕ. ಈ ಎರಡು ಜನರನ್ನು ನಾವು ಗೌರವಿಸಲೇಬೇಕಂತ ಕಾಲಘಟ್ಟದಲ್ಲಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಂಸ್ಥೆ, ವಾಲ್ಗಳ್ಳಿಯ ಈ ಸಂಸ್ಥೆ ಬಹಳ ವರ್ಷದಿಂದ, ಬಹಳ ಜನರ ಪರಿಶ್ರಮದಿಂದ ಇಷ್ಟೊಂದು ಎತ್ತರಕ್ಕೆ ಬೆಳೆದು ಈ ವಯೋವೃದ್ಧ ವಯಸ್ಸಿನಲ್ಲಿಯೂ ಕೂಡ ಶಾನ್ಭಾಗ್ ಅವರು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರೀತಿ, ಅವ್ರಿಗಿರ್ತಕ್ಕಂಥ ಕಳಕಳಿ, ಆ ಕಾರಣಕ್ಕೆ ಈ ವಯಸ್ಸಿನಲ್ಲೂ ಕೂಡ ಚಟುವಟಿಕೆಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಶರಣಾವ ಕಮಲಗಳಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಹಿರಿಯರ ಆಶೀರ್ವಾದ, ಇಂಥವರ ಒಳ್ಳೆಯ ಮನಸ್ಸು, ಇವು ಮಾತ್ರ ಈ ಸಂಸ್ಥೆ ಇಟ್ಟು ಎತ್ತಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಹಣದಿಂದ ಮಾತ್ರ ಸಂಸ್ಥೆ ಎತ್ತಕ್ಕೆ ಬೆಳೆದೆ ಅಂದ್ಕೋಬೇಡಿ, ಅನೇಕ ಗುಣದಿಂದಲೂ ಸಂಸ್ಥೆ ಎತ್ತಕ್ಕೆ ಬೆಳೆದಿದೆ. ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನರ ಕಷ್ಟವನ್ನು ದೂರ ಮಾಡ್ತಕ್ಕಂಥ, ಅನೇಕ ಜನರ ಬದುಕಿಗೆ ಹೊಸ ಶಕ್ತಿಯನ್ನು ಕೊಡ್ತಕ್ಕಂಥ ಇಂಥ ಧೀಮಂತ ಹಿರಿಯ ಜೀವಿಗಳು ಈ ಸಹಕಾರಿ ಕ್ಷೇತ್ರವನ್ನು ಜೀವಂತವಾಗಿ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಇಂಥ ಜಿಲ್ಲೆ ಇನ್ನೂ ಅನೇಕ ಜನಕ್ಕೆ ಸಹಕಾರಿ ಕ್ಷೇತ್ರಕ್ಕೆ ನಮ್ಮ ಕತ್ಗಾಲ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ಕೂಜಳ್ಳಿಯ ತಿಮ್ಮಣ್ಣ ಭಟ್ರು ಬಂದಿದ್ದಾರೆ. ಹೀಗೆ 10 ಜನ ದಿಗ್ಗಜರು ಈ ಸಹಕಾರಿ ಕ್ಷೇತ್ರವನ್ನು ಬೆಳೆಸೋದಕ್ಕೆ ತಮ್ಮದೇ ಆದಂಥ ಕಠಿಣ ಪರಿಶ್ರಮವನ್ನು ಹಾಕಿದ್ದಾರೆ. ಹಾಗಾಗಿ ವಾಲ್ಗಳ್ಳಿ ನನಗೇನು ಭಾಳ ದೂರ ಅಲ್ಲ. ನಾನು ಹುಟ್ಟಿರ್ತಕ್ಕಂಥದ್ದು ಅಂಕೋಲಾ ತಾಲೂಕು, ನಾನು ಬೆಳೆದಿರ್ತಕ್ಕಂಥದ್ದು ಎಲ್ಲ ಹೊನ್ನಾವರ ತಾಲೂಕು ನವಿಲುಗೋಡು, ನಾವು ಓದಿರ್ತಕ್ಕಂಥದ್ದು ಕಡತೋಕ ಹೈಸ್ಕೂಲು ನವಿಲುಗೋಡು ಕನ್ನಡ ಶಾಲೆ. ಹಾಗಾಗಿ ಈ ಪ್ರದೇಶ ನನಗೇನು ಹೊಸ್ತಲ್ಲ. ಆದರೆ ಇವತ್ತು ನಾನು ಯಲ್ಲಾಪುರದ ಸಾರ್ವಜನಿಕ ಜೀವನ, ಮುಂಡಗೋಡು ಸಾರ್ವಜನಿಕ ಶಾಸಕನಾಗಿ, ಮಂತ್ರಿಯಾಗಿ 4 ಬಾರಿ ಆ ಕ್ಷೇತ್ರ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಇಲ್ಲಿಯ ಬಳಕೆ ಇವತ್ತು ಕಡಿಮೆ ಆಯಿತು ಅಷ್ಟೇ. ಆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಸರ್ವಾಂಗೀಣ ಪ್ರಗತಿ, ಈ ಪ್ರದೇಶದ ಸಹಕಾರಿ ಕ್ಷೇತ್ರ ಚಳವಳಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ರಾಜ್ಯ ಅಫೆಕ್ಸ್ ಬ್ಯಾಂಕ್ ನಿಮ್ಮ ಜೊತೆಗಿದೆ. ಚೆನ್ನಾಗಿ ಕೆಲಸ ಮಾಡಿ, ಇನ್ನಷ್ಟು ರೈತರಿಗೆ ಒಳ್ಳೆಯದು ಮಾಡ್ತಕ್ಕಂಥ ಕೆಲಸ ಮಾಡಿ. ರೈತರಿಗೂ ಒಂದು ಮಾತನ್ನು ಹೇಳ್ತೇನೆ, ಕೊಟ್ಟ ಸಾಲವನ್ನು ನಿಷ್ಠೆ ಸಮಯಕ್ಕಾಗಿ ವಾಪಸ್ ಮಾಡಿ. ನೀವೆಷ್ಟು ಕೊಟ್ಟ ಸಾಲವನ್ನು ನಿಷ್ಠೆಯಿಂದ ವಾಪಸ್ ಮಾಡ್ತೀವಿ, ಅಷ್ಟು ಮತ್ತೊಬ್ಬನಿಗೆ ಸಾಲ ಕೊಡೋದಕ್ಕೆ ಸಂಸ್ಥೆಗೆ ನೆರವಾಗುತ್ತೆ. ಅಂಥ ಒಳ್ಳೆಯ ಕಟ್ಟಡಗಳನ್ನು ಇವತ್ತು ನಿರ್ಮಾಣ ಮಾಡಿ ಜನಕ್ಕೆ ಒಂದು ಆಶಯ ಕೊಡ್ತಕ್ಕಂಥ ಕೆಲಸ ಸಂಸ್ಥೆ ಮಾಡಿದೆ. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಾಜಗೋಪಾಲ್ ಅಡಿ ಅವರು ಕ್ಯಾಶ್ ಕೌಂಟರ್ ಉದ್ಘಾಟಿಸಿ ಮಾತನಾಡಿ, ಅಪೆಕ್ಸ್ ಬ್ಯಾಂಕ್ನಿಂದ ವಾಲ್ಗಳ್ಳಿ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘಕ್ಕೆ ಅಗತ್ಯವಿರುವ ಪೀಠೋಪಕರಣದ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಶಿವರಾಮ್ ಹೆಬ್ಬಾರ್ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅದಕ್ಕೆ ಸ್ಪಂದಿಸಿದ ಹೆಬ್ಬಾರರು ಪೀಠೋಪಕರಣ ಒದಗಿಸುವಲ್ಲಿ ಮುತುವರ್ಜಿ ವಹಿಸಿದರು. ಪ್ರಪ್ರಥಮವಾಗಿ ವಾಲ್ಗಳ್ಳಿ ಸಂಘಕ್ಕೆ ಸಹಾಯಧನ ಒದಗಿಸಲಾಗಿತ್ತು. ನಮ್ಮ ಮನವಿಗೆ ಸ್ಪಂದಿಸಿದ ಶಿವರಾಮ್ ಹೆಬ್ಬಾರ್ ಅವರಿಗೆ ನಾನು ಅಭಿನಂದಿಸುತ್ತೇನೆ ಎಂದರು. ನಾನು ಈ ಒಂದು ವಾಲ್ಗಳ್ಳಿ ಪ್ರದೇಶಕ್ಕೆ, ವಾಲ್ಗಳ್ಳಿ ಸೊಸೈಟಿಗೆ ಬಂದಾಗ, ಅದರಲ್ಲೂ ಅಧ್ಯಕ್ಷ ಮನೆಗೆ ಬಂದಾಗ ನಾನು ಇಲ್ಲಿ ಸೊಸೈಟಿಗೆ ಬಂದರೆ ಅವಾಗ ನಾನು ಅಪೆಕ್ಸ್ ಬ್ಯಾಂಕ್ ಇದ್ದ. ಯಾಕಂದರೆ ಸಹಾಯಧನವನ್ನು ಈ ಒಂದು ಸೊಸೈಟಿಗೆ, ಯಾಕಂದರೆ ಪೀಠೋಪಕರಣಕ್ಕೆ ಒಂದು ಅನುಕೂಲ ಆಗಲಿಕ್ಕೆ ಅದು ಸಹಿತ ನಾವು ಸನ್ಮಾನ ಹೆಬ್ಬಾರ್ ಅವರಲ್ಲಿ ಮನವಿ ಮಾಡಿಕೊಂಡಾಗ ಈ ಥರ ಅಂದರೆ ಅವರು ನಮಗೆ ಕೇಳಿದರು, ಅಪೆಕ್ಸ್ ಬ್ಯಾಂಕ್ ನಿಮ್ಮ
ಸೊಸೈಟಿ ಕೇಳಿದ್ರೆ ನಾನು ಅಷ್ಟೇ ಮಾಡಿಲ್ಲ, ಅವ್ರ ಹತ್ರ ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಸೊಸೈಟಿಗಳಿಗೆ ಕೊಟ್ರೆ ಬಹಳಷ್ಟು ಅನುಕೂಲ ಆಗ್ತಿತ್ತು ಅನ್ನೋ ಒಂದೇ ಒಂದು ಮಾತಿನಿಂದ ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಆದ್ರಿಂದ ಪ್ರಪ್ರಥಮವಾಗಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಅದೇ ನಮಗೆ ಮೂಲ, ಯಾಕಂತಂದ್ರೆ ನಾನು ಅದನ್ನ ನೇರವಾಗಿ ಫಸ್ಟ್ ಬಂದಿದ್ದೆ ವಾಲ್ಗಳ್ಳಿ ಸೊಸೈಟಿಗೆ. ಇಲ್ಲಿ ಶ್ರೀಧರ್ ಅವರಿಗೆ ಈ ತರ ನಿಮ್ಮ ಒಂದು ಲೆಟರ್ ಅನ್ನು ಕೊಡಿ, ನಾವು ಈ ಒಂದು ಪೀಠೋಪಕರಣಕ್ಕೆ ಒಂದು ಸಹಾಯಧನವನ್ನ ಅಪೆಕ್ಸ್ ಬ್ಯಾಂಕ್ಸ್ ನಿಂದ ಕೊಡಿಸ್ಲಿಕ್ಕಿದ್ದೇನೆ ಅಂತ ಹೇಳಿದಾಗ ಅದಕ್ಕೆ ಅವರು ಖಂಡಿತ ಅಂತ ಹೇಳಿ ಅಧ್ಯಕ್ಷರನ್ನ ಭೇಟಿ ಮಾಡಿಸಿದ್ರು. ಅಧ್ಯಕ್ಷರು ಅದೇ ರೀತಿಯಲ್ಲಿ ಇದನ್ನು ಮುಂದುವರಿಯಿತು. ಅದು ಆ ಪೀಠೋಪಕರಣಕ್ಕೆ ಹಣವನ್ನು ಸಹಿತ ಜಮಾ ಆಯಿತು. ಮತ್ತೊಂದು ವಿಚಾರ ಏನಂತಂದ್ರೆ ನನಗೆ ಇವತ್ತು ಸಮಾಧಾನ ಆಗ್ತದೆ, ಯಾಕಂದ್ರೆ ನಾನು ನುಡಿದಂತೆ ನಡೆ, ಆ ಒಂದು ಮಾತಿಗೆ ಬೆಲೆ ಕೊಡೋನು. ಅದೇ ರೀತಿಯಲ್ಲಿ ನಾನು ಅನಿವಾರ್ಯವಾಗಿ KDCC ಚುನಾವಣೆಗೆ ಸ್ಪರ್ಧಿಸುವಂತಹ ಒಂದು ಸಂದರ್ಭ ಬಂದಾಗ ಈ ರೀತಿ ನಾನು ಸ್ಪರ್ಧಿಸ್ತಿದ್ದೇನೆ ಅಂತ ಹೇಳಿ ಅಧ್ಯಕ್ಷರಲ್ಲಿ ಬಂದು ನರಸಿಂಹ ಶಾನಭಾಗದಲ್ಲಿ ಬಂದು ನಾನು ಕೇಳ್ಕೊಂಡಾಗ ಖಂಡಿತವಾಗ್ಲೂ ನನ್ನ ಆಶೀರ್ವಾದ ಇದೆ, ಮತ್ತೆ ನೀವು ಗೆದ್ದುಕೊಂಡು ನಮ್ಮ ಕಟ್ಟಡ ಉದ್ಘಾಟನೆ ನೀವು ಅಧ್ಯಕ್ಷನ ಹೆಬ್ಬಾರನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಅವ್ರು ಹೇಳಿದ ಹಾಗೆ ನಾವು ಅವರ ಅನುಗ್ರಹದಿಂದ ನಾವು ಗೆದ್ದು ಬಂದ್ವಿ. ಆದ್ರೆ ಮತ್ತೊಂದು ಮಾತನಾಡಿಸ್ಕೊಂಡಿರ್ತಿತ್ತು, ಯಾಕಂದ್ರೆ ಈ ಒಂದು ಕಟ್ಟಡ, ನೂತನ ಕಟ್ಟಡವನ್ನ ಉದ್ಘಾಟನೆಗೆ ಖಂಡಿತವಾಗ್ಲೂ ಹೆಬ್ಬಾರನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ಈಗ ನಿಮ್ಗೆ ಗೊತ್ತಿದೆ, 2-3 ತಿಂಗಳ ನಮ್ಮ ಈ ಒಂದು KDCC ಈ ಒಂದು ಕೋರ್ಟಿನ ಗೊಂದಲಗಳಿಂದ ಸ್ವಲ್ಪ ಒಂದು ವಿಳಂಬ ಆಗಿ ರೈತರಿಗೆ ಮಾರ್ಚ್ ಇರೋದ್ರಿಂದ ಮೇಲಿನ ಮೇಲೆ ನಾವು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದೇವೆ. KDCC ಬ್ಯಾಂಕ್ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್, KDCC ಬ್ಯಾಂಕ್ ನಿರ್ದೇಶಕರಾದ ರಾಜಗೋಪಾಲ್ ಅಡಿ, ಮೋಹನ್ ನಾಯ್ಕ್, ಬೀರಣ್ಣ ನಾಯ್ಕ್, ಅಂಕೋಲಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷ ನರಸಿಂಹ ಕೃಷ್ಣ ಶಾನ್ಭಾಗ್ ಅಧ್ಯಕ್ಷತೆ ವಹಿಸಿದ್ರು. ವಾಲಗಳ್ಳಿ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷೆ ಶಾಂತಿ ಮಡಿವಾಳ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ VN ಭಟ್ ಅಳ್ಳಂಕಿ, ಶಾಖಾ ವ್ಯವಸ್ಥಾಪಕ ವಿನಾಯಕ್ ನಾಯಕ್, ಜನಾರ್ದನ ಪಟಗಾರ್, ಉಪಾಧ್ಯಕ್ಷ ಜಟ್ಟುಗೌಡ ಹಾಗೂ ಸಂಘದ ಎಲ್ಲ ನಿರ್ದೇಶಕರು, ಸಿಬ್ಬಂದಿಗಳು ಇದ್ದರು. ಮುಖ್ಯ ಕಾರ್ಯನಿರ್ವಾಹಕ ಶ್ರೀಧರ್ ಶಾನ್ಭಾಗ್ ಸ್ವಾಗತಿಸಿದರು. ಉಪನ್ಯಾಸಕರಾದ ರಾಮಚಂದ್ರ ಮಡಿವಾಳ್, ಗಣಪತಿ ಪಟಗಾರ್ ನಿರೂಪಿಸಿದರು. ಸಚಿನ್ ವರ್ಣೇಕರ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಹಾರ್ದಿಕ ಸ್ವಾಗತ. ಶಿರಸೀಪುರ ನಿವಾಸಿನಿ ಶಕ್ತಿ ರೂಪಿಣಿ ಮಾರಿಕಾಂಬೆ, ಭಕ್ತ ಜನಾಶ್ರಿತೆ ಪ್ರಸನ್ನೆ ದೇವಿ ರಕ್ಷಮಾಂ. ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಮಸ್ತ ಭಕ್ತಾದಿಗಳಿಗೆ ಆದರದ ಸ್ವಾಗತ. ಭಕ್ತರ ಮನೋಕಾಮನೆ ಫಲಿಸಲಿ, ಸರ್ವರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ಶ್ರೀ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು, KDCC ಬ್ಯಾಂಕ್ ಶಿರಸಿ. ಶ್ರೀ ಶ್ರೀಕಾಂತ್ ಜಿ ಭಟ್, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ, ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ.